Hi guys, welcome back to the channel Superwoman Kannada and ನೀವು ನೋಡ್ತಾ ಇದ್ದೀರಾ Superwoman Kannada vlogs. ಇವತ್ತಿನ ವ್ಲಾಗ್ನಲ್ಲಿ ಜಸ್ಟ್ ಒಂದು ಸಿಂಪಲ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಷ್ಟೇ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಒಂದು ಐಡಿಯಾ ಕೊಡುತ್ತೆ. ಯಾಕೆಂದರೆ ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದೇ ಒಂದು ಕಾರಣ ಅಂದರೆ ಮೇ ಬಿ ಇದರಿಂದ ಯಾಕಂದ್ರೆ ಕೆಲವು ಐಡಿಯಾ ಸಿಗ್ಬೋದು, ಅವರ ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ಅಷ್ಟೇ. ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ. ಇವತ್ತು ನಾವು ಡಿಸೆಂಬರ್ ಆಲ್ಮೋಸ್ಟ್ 31st ಎಂಡಲ್ಲಿದ್ದೀವಿ. ಈ ಒಂದು ಡೇ ಬಂದು ನಮ್ಮ ಇಯರ್ನ ಎಂಡ್ ಮಾಡೋ ದಿನ ಆ್ಯಂಡ್ ಅದೇ ರೀತಿ ನಾಳೆ ಬರುವಂಥ ಹೊಸ ವರ್ಷನ ಸ್ಟಾರ್ಟ್ ಮಾಡುವಂಥ ದಿನ. ಹೀಗೆ ಹೇಳ್ತಾ ನಮ್ಮ ಒಂದು ವರ್ಷ ಪೂರ್ತಿ ನಾವು ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರ್ತೀವಿ. ಬಟ್ ಅಪ್ಸ್ ನೋಡಿದ ತಕ್ಷಣ ಖುಷಿ ಆಗಿಬಿಡುತ್ತೆ, ಡೌನ್ ನೋಡಿದ ತಕ್ಷಣ ಬೇಜಾರಾಗಿಬಿಡುತ್ತೆ, ಸಹಜ ಅದು. ಇದೇ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಮೂಲಕ ಭಾಳಷ್ಟು ಜನರಿಗೆ 2021 ತುಂಬಾ ನೋವು ಕೊಟ್ಟಿದೆ. ಎಲ್ಲೋ ಕೆಲವರು ಅವರ ಒಂದು ಪ್ಲ್ಯಾನ್ಸ್ನ ಫುಲ್ಫಿಲ್ ಮಾಡ್ಕೊಂಡಿರ್ಬೋದು. ಅವ್ರಿಗೆಲ್ಲ ತುಂಬ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ಈ ಒಂದು ಪ್ಯಾಂಡಮಿಕ್ಕಲ್ಲಿ ಈ ಒಂದು ಸಿಚುವೇಷನಲ್ಲಿ ಅವ್ರ ಗೋಲ್ನ ರೀಚ್ ಮಾಡೋದು ಅಂದರೆ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್. ಒಂದು ಡಿಸೈರ್ ಆಗಿರ್ಬೋದು, ಒಂದು ಗೋಲ್ ರೀಚ್ ಮಾಡೋಕ್ಕೆ ಮೈಂಡ್ಸೆಟ್ ಇರೋರು ಮಾತ್ರ ಖಂಡಿತವಾಗಿ ಸಾಧ್ಯ ಮಾಡಿರ್ತಾರೆ. ಬಟ್ ಸುಮಾರು ಜನಕ್ಕೆ ನಮಗೆ ಎಸ್ಪೆಷಲಿ 2021 ತುಂಬಾ ಬೇಜಾರಾಗಿತ್ತು. ನಮಗೆ ಬೇಕಾದವ್ರನ್ನ ನಾವು ಕಳ್ಕೊಂಡ್ವಿ, ನಮಗೆ ಬೇಕಾದ ವಿಚಾರಗಳನ್ನ ನಮ್ಮ ಕೈ ತಿಪ್ಪೋಯಿತು. ಹಾಗಂತ ನಾವು ಸುಮಾರು ಸನ್ನಿವೇಶದಲ್ಲಿ ಬಸ್ ಔಟ್ ಆಗಿರೋದು ಇರುತ್ತೆ, ಇಷ್ಟೇನಾ ಅಂತ ನಾವು ಡೌನ್ ಆಗಿರೋದು ಇರುತ್ತೆ. ಬಟ್ ಏನೇ ಆದ್ರೂ ಈ ಇಯರ್ ಎಂಡ್ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಚಾನ್ಸ್. ಏಕೆಂದರೆ ಕಮ್ಮಿಂಗ್ ಇಯರ್ನ ವೆಲ್ಕಮ್ ಮಾಡೋದಕ್ಕಾಗಿರ್ಬೋದು, ಹೊಸ ಹೊಸ ಪ್ಲ್ಯಾನ್ಸ್ನ ಮಾಡೋದಕ್ಕಾಗಿರ್ಬೋದು, ಒಳ್ಳೊಳ್ಳೆ ವಿಚಾರಗಳನ್ನ ಮೆಲ್ಕು ಹಾಕೋದಕ್ಕಾಗಿರ್ಬೋದು ಇಯರ್ ಎಂಡ್ ತುಂಬ ಯೂಸ್ಫುಲ್ ಆಗುತ್ತೆ. ಬನ್ನಿ ನಾವು ಈ 2021 ಆದಷ್ಟು ಹೇಗೆ ವೆಲ್ಕಮ್ ಮಾಡ್ಬೋದು, ಹೇಗೆ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡ್ಬೋದು, ನನ್ನ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ದ ಇಯರ್ ಓಪನಿಂಗ್ ವ್ಲಾಗ್. ಹ್ಯಾಪಿ ನ್ಯೂ ಇಯರ್ 2022. ಈ 2022 ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ಪ್ಲ್ಯಾನ್ಸ್ ಇರುತ್ತೆ. ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಸ್ಟಾರ್ಟ್ ಆದಾಗ ಪ್ರತಿಯೊಬ್ಬರಿಗೂ ಒಂದು ಪ್ಲ್ಯಾನ್ಸ್ ಇರುತ್ತೆ. ಮೇ ಬಿ ಅವ್ರು ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಇಲ್ಲ ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಈ ಒಂದು ಸೆಟ್ ಮಾಡ್ಕೊಳ್ಳೋದು ಬಂದು ತುಂಬ ಮುಖ್ಯ ಆಗುತ್ತೆ. ಈ ಸ್ಟೂಡೆಂಟ್ಸಿಗೆ ಅಂದರೆ ಅವರು ಒಂದು ಅಚೀವ್ಮೆಂಟ್ಸ್ನ ರೀಚ್ ಮಾಡೋದಕ್ಕಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಅವರು ಈ ವರ್ಷ ನಾನು ಇಷ್ಟು ಒಂದು ಕೋರ್ಸ್ ಸಬ್ಜೆಕ್ಟ್ಸ್ನ ಮುಗಿಸ್ಬೇಕು, ಇಷ್ಟು ಒಂದು ಸ್ಕೋರ್ ಮಾಡಬೇಕು, ಅಚೀವ್ಮೆಂಟ್ ತೊಗೊಳ್ತಾರೆ. ಲೈಕ್ವೈಸ್ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಅವ್ರು ಕೊಟ್ಟಿರೋದು ಟಾರ್ಗೆಟ್ನ ರೀಚ್ ಮಾಡಬೇಕಾಗಿರ್ಬೋದು, ಅವ್ರಿಗೇನು ಡೆಡ್ಲೈನ್ಸ್ ಇರುತ್ತೆ ಅದನ್ನು ಆದಷ್ಟು ಬೇಗ ಫುಲ್ಫಿಲ್ ಮಾಡ್ಬೋದಾಗಿರ್ಬೋದು. ಸೊ ಅವರೊಂದು ಇಂಡಸ್ಟ್ರಿ ತಕ್ಕಂತೆ ಅವರು ಅದನ್ನು ಮ್ಯಾಚ್ ಮಾಡ್ಕೋತಾರೆ. ಲೈಕ್ವೈಸ್ ಹೋಮ್ ಮೇಕರ್ಸ್, ಮನೇಲಿರುವಂಥ ಹೆಂಗಸರಾಗಿರ್ಬೋದು, ಅವ್ರಿಗೂ ಒಂದು ಕೆಲವು ಪ್ಲ್ಯಾನ್ಸ್ ಇರುತ್ತೆ. ಯಾಕೆಂದರೆ ಪ್ರತಿ ಮನುಷ್ಯನಿಗೂ ಒಂದು ಪ್ಲ್ಯಾನ್ ಇದ್ದಾಗ ಮನೆಯವರಿಂದ ಹೆಣ್ಮಕ್ಳಿಗೆ ಪ್ಲ್ಯಾನ್ಸ್ ಇಲ್ಲ ಅಂತ ಆಗಿರೋದಿಲ್ಲ. ಸೊ ಅವರು ಕೂಡ ಅವರ ಒಂದು ಸಂಸಾರಕ್ಕೆ ತಕ್ಕಂತೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಮನೆಯ ಸದಸ್ಯರ ವಿಚಾರದಲ್ಲಾಗಿರ್ಬೋದು, ಅವರ ಒಂದು ಪರ್ಸ್ನಲ್ ವಿಚಾರದಲ್ಲಾಗಿರ್ಬೋದು ಒಂದು ಫ್ರೇಮ್ ಮಾಡಿಕೊಳ್ಳೇಬೇಕು. ಯಾಕೆಂದರೆ ನಮಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಪ್ರಪಂಚ ನಮಗೆ ಇಂಪಾರ್ಟೆನ್ಸ್ ಕೊಡುತ್ತೆ. ನಮ್ಮನ್ನೇ ನಾವು ಲೆಕ್ಕಿಸ್ಕೊಳ್ಳಿಲ್ಲ ಅಂದರೆ, ನಮ್ಮನ್ನು ಇನ್ನೊಬ್ಬರು ಲೆಕ್ಕಿಸ್ಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಫಸ್ಟ್ ಮನೆಯಲ್ಲಿರುವಂಥ ಹೆಣ್ಮಕ್ಳು ತುಂಬ ಒಂದು ಪ್ಲ್ಯಾನ್ಡಾಗಿ ಮಾಡಿದ್ರೆ ಖಂಡಿತವಾಗ್ಲೂ 2022 ನಿಮಗೂ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ, ಒಳ್ಳೆಯ ವಿಚಾರಗಳನ್ನ ತಿಳ್ಕೊಬೋದು. ಸೊ ನಾವು ಮನೆಯಲ್ಲಿರುವಂಥ ಹೆಣ್ಮಕ್ಳು ಯಾವ ವಿಚಾರದಲ್ಲಿ ತೊಡಗಿಸ್ಕೋಬೋದು, ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅಂದರೆ ತುಂಬ ಸಿಂಪಲ್. ಫಾರ್ ಎಕ್ಸಾಂಪಲ್, ನಿಮಗೆ ಇವಾಗ ಮನೇಲಿ ಮಕ್ಕಳು ಇರ್ತಾರೆ. ಫಸ್ಟ್ ಬಂದಾಗ ಮಕ್ಕಳ ವಿಚಾರದಲ್ಲಿ ಮಕ್ಕಳ ವಯಸ್ಸಿಗೆ ತಕ್ಕಂತೆ ಅವ್ರಿಗೆ ಒಂದು ಹೊಸ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು 5 ವರ್ಷದ ಮಗು ಆಗಿರ್ಬೋದು. ಆ ವಯಸ್ಸಿಗೆ ಆ ಮಗುವಿಗೆ ನಮ್ಮಿಂದ ನಾವು ಏನು ಹೇಳ್ಕೊಡ್ಬೋದು, ಸ್ಕೂಲ್ನಲ್ಲಾಗಿರ್ಬೋದು, ಆನ್ಲೈನ್ ಕ್ಲಾಸ್ನಲ್ಲಾಗಿರ್ಬೋದು, ಸಾಮಾನ್ಯವಾಗಿ ಟೀಚರ್ಸು ಎಲ್ರಿಗೂ ಒಳ್ಳೆ ವಿಚಾರಗಳು ಹೇಳ್ಕೊಡ್ತಿರ್ತಾರೆ. ಅದರ ಹೊರತುಪಡಿಸಿ ಮಗುವಿನ ಟ್ಯಾಲೆಂಟ್ ನೋಡಿ ಆ ಮಗುವಿಗೆ ಎಷ್ಟು ಸಪೋರ್ಟ್ ಮಾಡ್ಬೋದು, ಮಗುವಿಗೆ ಏನು ಟ್ಯಾಲೆಂಟ್ ಇದೆ, ಮೇ ಬಿ ಡ್ಯಾನ್ಸ್, ಪೇಂಟಿಂಗ್, ಮ್ಯೂಸಿಕ್, ಸ್ಪೋರ್ಟ್ಸ್ ಯಾವುದೇ ಆಗಿರ್ಬೋದು. 10 ವರ್ಷ ಮಗು ಆಗಿರ್ಬೋದು. ಆ ಒಂದು ವಯಸ್ಸಿಗೆ ತಕ್ಕ ಹಾಗೆ ಏನು ಇಂಪಾರ್ಟೆನ್ಸ್ ಕೊಡ್ಬೋದು ಅದನ್ನು ನಾವು ಕೊಡಲೇಬೇಕಾಗತ್ತೆ. ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಮನೆ ವಿಚಾರಕ್ಕೆ ಬಂದಾಗ ನಮ್ಮ ಮನೆಯಲ್ಲಿ ನಾವೇನು ಚೇಂಜಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಂಟೀರಿಯರ್ ಆಗಿರ್ಬೋದು, ಇಲ್ಲ ಹೊಸ ಮನೆ ಕಟ್ಟುವಂಥವ್ರಾಗಿರ್ಬೋದು, ಇಲ್ಲ ಹೊಸ ಮನೆ ಕೊಂಡ್ಕೊಳ್ಳೋಗಿರ್ಬೋದು. ಮನೆಯ ವಿಚಾರಕ್ಕೆ ಬಂದಾಗ ಏನೇನು ಚೇಂಜಸ್ ಮಾಡಬೇಕು ಅನ್ನೋದನ್ನು ಪಟ್ಟಿ ಮಾಡ್ಕೊಳ್ತಾ ಬನ್ನಿ. ಇದಕ್ಕೆಲ್ಲ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಒಂದು ಫಾರ್ಮೆಟ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಮಗೆ 2022 ಅಲ್ಲಿ ಫ್ರಮ್ ಜನವರಿ ಟು ಡಿಸೆಂಬರ್ ಅಂತ ಬಂದಾಗ ವಿ ಹ್ಯಾವ್ 12 ಮಂತ್ಸ್.
ಸೊ ಪ್ಲ್ಯಾನ್ಸ್ ಅಂತ ಬಂದರೆ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಇಟ್ಕೊಂಡ್ರೆ ಮಾತ್ರ ಅಂತಲ್ಲ, ಯಾವುದೇ ಒಂದು ಚಿಕ್ಕ ಪ್ಲ್ಯಾನ್ ಆಗಲಿ ಅದು ಪರ್ಫೆಕ್ಟಾಗಿ ನಾವು ಮ್ಯಾನೇಜ್ ಮಾಡಿ ಪ್ಲ್ಯಾನ್ ಮಾಡಿ ಅದು ತಕ್ಕಾಗೆ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ಪ್ಲ್ಯಾನ್ ಆಗಿರ್ಬೋದು ತಕ್ಕಂಥ ರಿಸಲ್ಟ್ ಖಂಡಿತವಾಗ್ಲೂ ಪಡ್ಕೊಳ್ಳುತ್ತೆ. ಸೊ ಮುಂಚಿತವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ಈ ತಿಂಗಳಿನಲ್ಲಿ ಈ ವಿಚಾರ ನಾನು ಮಾಡಬಲ್ಲೆ, ಇಲ್ಲ ಇಷ್ಟು ತಿಂಗಳಲ್ಲಿ ನಂಗೆ ಇದು ಮಾಡಬಲ್ಲೆ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಕೂತು ಹೊಸ ವಿಚಾರಗಳನ್ನ ಕಲಿಯುವಂಥ ಲೇಡೀಸ್ ಆಗಿರ್ತಾರೆ, ಅದೇ ರೀತಿ ಹೊಸ ವಿಚಾರ ಕಲಿಯೋವಂಥವ್ರಿಗಾಗಿರ್ಬೋದು. ಯಾವುದೇ ವಿಚಾರ ಆಗಲಿ ಕಲಿಯೋ ತನಕ ಅಷ್ಟೇ ಅದು ದೊಡ್ಡ ವಿದ್ಯೆ ಆಗಿರ್ಬೋದು. ಪ್ರತಿಯೊಂದು ವಿಚಾರ ಕಲ್ತ ಮೇಲೆ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ. ಒಂದು ಸಂಸಾರನ ನಿಭಾಯಿಸೋ ಶಕ್ತಿ ಇರೋವಂಥ ಒಂದು ಹೆಣ್ಣು ಕಲಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಅಸಾಧ್ಯವಂತೂ ಆಗಿರೋದಿಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡಿ, ಈ ತಿಂಗಳಲ್ಲಿ ನಾನು ಜಾಯಿನ್ ಆದರೆ ಇಷ್ಟು ತಿಂಗಳಲ್ಲಿ ಮುಗಿಸ್ಬಲ್ಲೆ. ಆ ಒಂದು ಕೋರ್ಸ್ ಜಾಯಿನ್ ಆಗೋಕ್ಕೆ ಮುಂಚೆ ಅದು ನಿಮಗೆ ಸೂಕ್ತನ, ಅದರಿಂದ ಉಪಯೋಗನ ಅಂತ ನೋಡ್ಕೊಂಡು ಖಂಡಿತವಾಗ್ಲೂ ನೀವು ಜಾಯಿನ್ ಆಗಬೇಕಾಗತ್ತೆ. ಅದೇ ರೀತಿ ಬಂದಾಗ ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ಆಗಿರ್ಬೋದು, ಒಂದು ವ್ಯವಹಾರ ಮಾಡೋವಂಥ ಒಂದು ನಿಟ್ಟಿನಲ್ಲಿ ಆಗಿರ್ಬೋದು, ಹೊಸ ವ್ಯವಹಾರ ಸ್ಟಾರ್ಟ್ ಮಾಡೋರು ಕೂಡ ವ್ಯವಹಾರ ಸ್ಟಾರ್ಟ್ ಮಾಡೋ ಮುಂಚೆ ಅದಕ್ಕೆ ಅಗತ್ಯವಾದದ್ದು ಏನು ಅವಶ್ಯಕತೆ, ಒಂದು ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಒಂದು ಸ್ಟೋರ್ ಓಪನ್ ಮಾಡೋವಂಥಾಗಿರ್ಬೋದು, ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಳ್ಳಿ. ಇಷ್ಟು ದಿನದಲ್ಲಿ ನಾನು ತಯಾರಿ ಮಾಡ್ಕೊಳ್ಬಲ್ಲೆ, ಒಂದು ಓಪನ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ರಿಸೋರ್ಸಸ್ ಓಕೆನಾ, ಇದೆಲ್ಲ ಪ್ಲ್ಯಾನ್ ಮಾಡಿ ಮುನ್ನೋಗಿ. ಸೊ ಹೀಗೆ ಒಂದು 12 ತಿಂಗಳು ಅಂದರೆ ನಮಗೆ ದೊಡ್ಡದು ಅನಿಸಲ್ಲ. ವರ್ಷ ಅಂದ ತಕ್ಷಣ ನಮಗೆ ದೊಡ್ಡದು ಅನಿಸ್ಬೋದು, ಬಟ್ ಕಾಲಕ್ಕೆ ತಕ್ಕಂತೆ ತಿಂಗಳ ವಯಸ್ಸಿನಲ್ಲಿ ನಾವು ಪ್ಲ್ಯಾನ್ ಮಾಡಿದಾಗ ಖಂಡಿತವಾಗ್ಲೂ ಯಾವುದೂ ಇಲ್ಲ. ಏಕೆಂದರೆ ಈಗ ನಮಗೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಮಗೆ ಫ್ರೀ ಸಿಕ್ಕೋದ್ರಿಂದ, ಈಗ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಗಿರ್ಬೋದು ನಮಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಸಿಕ್ಕಿರುತ್ತೆ, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲ ಆನ್ಲೈನ್ ಎಜುಕೇಷನ್ ಇದೆ ಇವಾಗ. ಸೊ ಮೋಸ್ಟ್ ಆಫ್ ದ ಟೈಮ್ ನಮಗೆ ಫ್ರೀ ಸಿಕ್ಕೋದ್ರಿಂದ ಆ ಒಂದು ಟೈಮ್ನಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೂಡ ನೀವು ಕಲಿಬೋದು. ಇದನ್ನು ತುಂಬ ಪ್ಲ್ಯಾನ್ ಅಂದರೆ ತುಂಬ ಕಷ್ಟಪಡೋದೇನಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ವೀಕಿಗೆ ನೀವು ಪ್ಲ್ಯಾನ್ ಮಾಡಿ ನೋಡಿ, ಈ ದಿನದಲ್ಲಿ ನಾನು ಇಷ್ಟು ಮಾಡಬಲ್ಲೆ ಅಂದಾಗ ಒಂದು ವಾರಕ್ಕೆ ನೀವು ಎಷ್ಟು ಮಾಡ್ಬೋದು. ಅದೇ ರೀತಿ ಒಂದು ಹೊಸ ವಿಷಯ ಕಲಿಯೋಕ್ಕೆ ಇಷ್ಟು ಸಮಯ ಆಗುತ್ತೆ ಅಂತಂದರೆ ಅದನ್ನು ಕಲಿತು ಪರಿಪೂರ್ಣ ಆಗಿ ನೀವು ಎಷ್ಟು ದಿನ ರಿಸಲ್ಟ್ ತೊಗೋಬೋದು, ಇದು ಪ್ಲ್ಯಾನ್ ಮಾಡ್ತಾ ಬನ್ನಿ. ಸೊ ಹೀಗೆ ಹೊಸ ವರ್ಷನ ಭಾಳಷ್ಟು ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಬೋದು, ಬಟ್ ಪ್ಲ್ಯಾನ್ ಮಾಡೋದ್ರ ಮುಖಾಂತರ ಅದನ್ನು ನಾವೆಷ್ಟು ಸಕ್ಸಸ್ಸಿವ್ ಆಗಿ ತೊಗೊತೀವಿ ಅಂತ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಪ್ಲ್ಯಾನ್ ಮಾಡಿ ಸುಮ್ಮನೆ ಕೂರೋದಲ್ಲದೆ, ಇದು ಪ್ಲ್ಯಾನ್ ಮಾಡಿದ್ವಿ, ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂದರೆ ನಡೀತಾ ಇರಬೇಕಾದ್ರೆ ಏನು ತೊಂದರೆಗಳು ಬರುತ್ತೆ, ಅದನ್ನು ಓವರ್ಕಮ್ ಮಾಡೋದು ಹೇಗೆ. ಸೊ ವಾರಕ್ಕೆ ಒಂದು ದಿನ ನೀವು ಅಂದ್ಕೊಂಡಿರುವಂಥ ಡ್ರೀಮ್ಸ್ನ ಗೋಲ್ ರೀಚ್ ಮಾಡೋದಕ್ಕೆ ಒಂದು ವಾರಕ್ಕೆ ಒಂದು ದಿವಸದಲ್ಲಿ ನೀವು ನಡೀತಿರುವಂಥ ದಾರಿ ಸರಿ ಇದೆಯಾ, ಎಲ್ಲಿ ತಪ್ಪು ಆಗ್ತಾ ಇದೆ, ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ. ಯಾವುದೇ ವಿಚಾರ ಆಗಲಿ ಅಲ್ಪ ಸಡನ್ ಮಾಡೋದಕ್ಕೂ ನಾವು ಯೋಚನೆ ಮಾಡಿ ಒಂದು ಯೋಜನೆ ಜೊತೆ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆವಾಗ ನಿಮಗೆ ಪ್ಲ್ಯಾನ್ ಮಾಡಿದಾಗ ತಪ್ಪುಗಳು ಮುಂದೆ ಆಗ್ಬೋದು ಅನ್ನೋ ಒಂದು ಇಂಟಿಮೇಷನ್ ಮುಂಚೆನೇ ಇರುತ್ತೆ. ಸಡನ್ನಾಗಿ ಮಾಡಿ ಕೈ ಸುಟ್ಕೊಳ್ಳೋ ಬದಲು ಇದರ ನಾನು ಮಾಡ್ತೀನಿ, ಹೀಗಾದರೆ ಅದು ಮಾಡಬಲ್ಲೆ ಅನ್ನೋದೊಂದು ನಿಮಗೆ ಮುಂಚಿತವಾಗಿ ಗೊತ್ತಿದ್ರೆ ಇದಾದರೆ ಅದು ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ಇಟ್ಕೊಂಡಾಗ ಖಂಡಿತವಾಗ್ಲೂ ಫಿಯರ್ ಓವರ್ಕಮ್ ಮಾಡ್ಕೋಬೋದು. ಅದೇ ರೀತಿ ಮನೆಯಲ್ಲಿ ಟ್ಯೂಷನ್ಸ್ ತೊಗೊಳ್ಳೋವಂಥರಾಗಿರ್ಬೋದು, ಈ ವರ್ಷ ನಾನು ಇಷ್ಟು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಳ್ಬಲ್ಲೆ, ಅದಕ್ಕೆ ನಾನು ಪರಿಸ್ಥಿತಿ ಏನು ಮಾಡ್ಕೋಬೋದು, ನನಗೆ ಯಾವ ವಿಚಾರದಲ್ಲಿ ನಾನು ತುಂಬ ಪ್ರೊಫಿಷಿಯಂಟ್ ಅಂದರೆ ಇದರಲ್ಲಿ ನನಗೆ ಚೆನ್ನಾಗಿ ಮಾಹಿತಿ ಇದೆ ಅನ್ನೋರಾಗಿರ್ಬೋದು, ಸಂಗೀತ ಆಗಿರ್ಬೋದು, ಇಲ್ಲ ಟ್ಯೂಷನ್ಸ್ ಆನ್ಲೈನ್ ಟ್ಯೂಷನ್ಸ್ ಮಾಡೋರಾಗಿರ್ಬೋದು, ಇಲ್ಲ ಆಫ್ಲೈನ್ ಟ್ಯೂಷನ್ಸ್ ಆಗಿರ್ಬೋದು, ನಿಮ್ಮಿಂದ ಖಂಡಿತವಾಗ್ಲೂ ಸಾಧ್ಯ ಅಂತಂದರೆ ಖಂಡಿತವಾಗ್ಲೂ ಶುರು ಮಾಡಿ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಲೇಟ್ರ್ ಆನ್ ಅದು ನಿಮಗೆ ಗೊತ್ತಾಗುತ್ತೆ, ಓಕೆ ಇಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ಖಂಡಿತವಾಗ್ಲೂ ನೀವು ಲಾಂಗ್ ರನ್ನಲ್ಲಿ ಓವರ್ಕಮ್ ಮಾಡಿಕೊಂಡು ಇನ್ನೂ ಅದನ್ನು ಖಂಡಿತ ಸಕ್ಸಸ್ ಮಾಡ್ಕೋಬೋದು. ಇಲ್ಲಿ ಸುಮಾರು ವಿಚಾರಗಳು ಆನ್ಲೈನಲ್ಲಿ ಕೂಡ ತುಂಬ ಕೋರ್ಸ್ಗಳಿದೆ ನಿಮಗೆ ಕಲಿಯುವಂಥದ್ದು, ಫ್ಯಾಷನ್ ಡಿಸೈನಿಂಗ್, ಇಲ್ಲ ಕುಕ್ಕಿಂಗ್, ಇಲ್ಲ ಮೇಕಪ್ ಕೋರ್ಸಸ್, ಯಾವುದೇ ವಿಚಾರಕ್ಕೆ ಬಂದರೂ ಇವಾಗ ನಿಮ್ಗೆ ಡಿಫ್ರೆಂಟ್ಲಿ ಆನ್ಲೈನ್ ಎಜುಕೇಷನ್ ಖಂಡಿತವಾಗ್ಲೂ ಇದೆ. ಅದು ನಿಮಗೆ ಸೂಕ್ತನ ಉಪಯೋಗನ ಅಂತ ತಿಳ್ಕೊಂಡು ಖಂಡಿತವಾಗ್ಲೂ ಮುನ್ನೋಗಿ, ಆವಾಗ ನಿಮ್ಗೆ ಅದರ ಐಡಿಯಾ ಸಿಗುತ್ತೆ, ಮಾಡ್ಬೋದಾ ಮಾಡಬಲ್ಲೆನಾ ಅಂತ. ಅದೇ ರೀತಿ ಹೊಸ ವರ್ಷಕ್ಕೆ ಈ ಒಂದು ಸ್ಕೀಮ್ ಹಾಕೊಳ್ಳೋರು, ಫಾರ್ ಎಕ್ಸಾಂಪಲ್ ಎನಿ ಒಂದು ಬ್ಯಾಂಕಲ್ಲಿ ಒಂದು FD ಇಕ್ಕೋರಾಗಿರ್ಬೋದು, RD ಓಪನ್ ಮಾಡೋರಾಗಿರ್ಬೋದು, ಇಲ್ಲ ಹೊಸ ಇನ್ಶೂರೆನ್ಸ್ ಓಪನ್ ಮಾಡೋರಾಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಇಷ್ಟು ನಾನು ಈ ವರ್ಷಕ್ಕೆ ಶುರು ಮಾಡಿದ್ದೀನಿ ಒಂದು ನೆನಪು ಇರುತ್ತೆ, ಓಕೆ ಜನವರಿ ನಾನು ಶುರು ಮಾಡಿದ್ದೀನಿ, ಇದನ್ನು ನಾನು ಲೈಕ್ RD ಆದವರು FD ಆದವರು ಇದನ್ನು 1 ವರ್ಷಕ್ಕೆ 2 ವರ್ಷಕ್ಕೆ ಟರ್ಮಿನೇಟ್ ಮಾಡ್ತೀನಾ,
ಸೊ ಎಲ್ಲದೂ ಪ್ಲ್ಯಾನ್ ಮಾಡ್ತಾ ಬಂದಾಗ ಡೆಫಿನೆಟ್ಲಿ ಈ 2022ನ ಎಷ್ಟು ನಾವು ಸಕ್ಸಸ್ಸಾಗಿ ತೊಗೋಬೋದು ಅಂದರೆ ಜಾನ್ವರಿಲಿ ಈ ವಿಚಾರ ನಾನು ಮಾಡ್ತೀನಿ. ಆ್ಯಂಡ್ ಫೆಬ್ರವರಿನಲ್ಲಿ ಒಂದು ಹೊಸ ವಿಚಾರ ನಾನು ಕಲಿಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಮಾರ್ಚ್ ಮುಗಿಸ್ತೀನಿ, ಏಪ್ರಿಲ್ ಮುಗಿಸ್ತೀನಿ. ಓಕೆ 2 ಮಂತ್ಸ್ ಆಯಿತು. ಲೈಕ್ವೈಸ್ 12 ತಿಂಗಳು ಕೂಡ ನಾನು ಇದನ್ನು ಈ ತಿಂಗಳು ಮಾಡಿ ತಿಂಗಳು ಮುಗಿಸ್ಬಲ್ಲೆ, ಈ ತಿಂಗಳು ಅದರಿಂದ ನನಗೆ ಪ್ರಾಫಿಟ್ ಸಿಗುತ್ತೆ. ಈ ರೀತಿ ಯೋಜನೆ ಮಾಡ್ತಾ ಬಂದಾಗ ಮುಂಚಿತವಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮದು ಗ್ರಾಫ್ ಸಿಗೋದ್ರಿಂದ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಓಕೆ ನಾನು ಇದು ತಪ್ಪಾದರೆ ನಾನು ಇದು ಓವರ್ಕಮ್ ಮಾಡ್ಕೊಂಬರ್ತೀನಿ ಅಂತ ನಿಮ್ಗೆ ಧೈರ್ಯ ಇರುತ್ತೆ. ಈ ರೀತಿ ಹಲವು ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊಸ ವರ್ಷನ ಸ್ವಾಗತಿಸ್ಬೋದು. ಸೊ ನಾನು ಕೆಲವು ಡಿಸೈರ್ಸ್ ಇಟ್ಕೊಂಡಿದ್ದೀನಿ. ಈ ವರ್ಷ ಇದನ್ನು ಮಾಡ್ಬೋದು, ಈ ವರ್ಷ ಇದನ್ನು ಮಾಡಬಲ್ಲೆ. ಯಾಕೆಂದರೆ ನಮಗೆ ಮೇಯ್ನ್ ಒಂದು ರೆಸನ್ ಅಂದರೆ ನಾವು ಮಾಡಿದ ತಪ್ಪುಗಳು ನಮಗೆ ಇನ್ನೊಬ್ಬರ ಒಂದು ಜೀವನ ಶೈಲಿ ನಮ್ಗೆ ಹೆಂಗೆ ಪಾಠ ಕಲಿಸುತ್ತೋ ಅದೇ ರೀತಿ ನಮ್ಮ ತಪ್ಪುಗಳೇ ನಮಗೆ ಸುಮಾರು ಪಾಠಗಳು ಕಲಿಸುತ್ತೆ. ನಾನು ಒಂದು ನಂಬೋದೇನಪ್ಪ ಅಂದರೆ ಒಬ್ಬರನ್ನ ನೋಡಿ ಒಂದು ಕೆಲವು ಜೀವನದಲ್ಲಿ ಅವರು ಒಂದು ಸಫರ್ ಮಾಡ್ತಾ ಇರ್ತಾರೆ, ಇಲ್ಲ ಯಾವುದೋ ಒಂದು ಪ್ರಾಬ್ಲಮಿಂದ ಅವರು ಓವರ್ಕಮ್ ಮಾಡೋಕ್ಕಾಗ್ತಿರಲ್ಲ. ಅವಾಗ ನಾವು ಅನ್ಕೋಬೋದು ಇದನ್ನು ಹೀಗೆ ಮಾಡ್ಬೋದಾಗಿತ್ತಾ. ಸೊ ನಮ್ಮ ಒಂದು ಜೀವನ ಹಿಂಗೆ ಇನ್ನೊಬ್ಬರಿಗೆ ಪಾಠ ಕಲಿಸೋದು, ಇನ್ನೊಬ್ಬರ ಜೀವನ ಕೂಡ ಹಾಗೆ ಪಾಠ ಕಲಿಸುತ್ತೆ. ಸೊ ಜೀವನ ಬಂತು ಜಸ್ಟ್ ಕಲಿಯೋದ್ರಿಂದ ಯಾವುದೇ ವಿಚಾರ ಆಗಲಿ ನಮ್ಗೆ ಬಿಡ್ತಾನೆ ಬರೋದಿಲ್ಲ. ಮೇ ಬಿ ಕೆಲವೊಂದು ವಿಚಾರಗಳು ಹೆರಿಡಿಟಿ ಅಂತ ಹೇಳ್ತಾರೆ, ಬಟ್ ಅದು ಕೂಡ ನಾವು ಜಾಗ ಇದ್ದರೆ ಮಾತ್ರ ಅದಕ್ಕೆ ಸಾಧ್ಯ, ಎಲ್ಲನೂ ವಿಚಾರ ಬರುತ್ತೆ ಅಂತಲ್ಲ. ಅದೇ ರೀತಿ ಕೆಲವು ವಿಚಾರಗಳು ಇನ್ನೊಬ್ಬರನ್ನ ನೋಡಿ ನಾವು ಕಲಿತೀವಿ, ನಮ್ಮ ನೋಡಿ ಕೆಲವು ವಿಚಾರಗಳು ಇನ್ನೊಬ್ಬರು ಕಲಿತಾರೆ. ಕಲಿಯೋದಕ್ಕೆ ಮಾತ್ರ ಯಾವತ್ತೂ ಕೊನೆ ಇರೋದಿಲ್ಲ. ನೋಡ್ತಾ ನೋಡ್ತಾ ಕಲಿತಾನೆ ನಾವು ಇನ್ನಷ್ಟು ಉತ್ತಮರಾಗಕ್ಕೆ ಸಾಧ್ಯ. ಹಾಗೆ ಪ್ಲ್ಯಾನ್ ಮಾಡೋದಾಗಿರ್ಬೋದು, 2022ಗೆ ಪ್ಲ್ಯಾನ್ ಮಾಡೋರಾಗಿರ್ಬೋದು, ಯಾವ ಪ್ಲೇಸಿಗೆ ಹೋಗ್ಬೋದು, ಯಾವ ವಿಚಾರ ತಿಳ್ಕೊಬೋದು, ಯಾವ ಜಾಗಕ್ಕೆ ಹೋದಾಗ ಎಲ್ಲ ಪ್ಲ್ಯಾನ್ ಮಾಡಿ ಡೆಫಿನೆಟ್ಲಿ ಯಾವ ಮನಸ್ಸಲ್ಲಿ ನೀವು ಟ್ರಿಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಟ್ರಿಪ್ ಪ್ಲ್ಯಾನ್ ಮಾಡೋರು, ಇಲ್ಲ ಹೊಸ ಯೋಜನೆ ಮಾಡೋರು ಹೇಳಿದ್ವಿ, ಸ್ಟೂಡೆಂಟ್ ಆಗಿರ್ಬೋದು, ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಗಿರ್ಬೋದು. ಸೊ ಮನೇಲಿದ್ದ ಹೆಣ್ಮಕ್ಳು ನನಗೆ ಅನ್ಸೋದು ನಮಗೆ ನಾವು ತುಂಬ ಟೈಮ್ ಕಟ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಟೈಮ್ನ ನಾವು ಅನ್ಸ್ಕೊಬೋದು, ಖಾಲಿ ಅಂತ ಅನಿಸ್ಬಾರ್ದು. ನಾವು ಮನೆ ಕೆಲಸ ಎಲ್ಲ ಮುಗಿಸಿ ಕೆಲಸ ನಿಮ್ಗೆ ಖಂಡಿತ ಸಿಗುತ್ತೆ. ಸಿಕ್ಕಾಗ ಇಲ್ಲ ಒಂದು ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಕೊಳ್ಳೋಕ್ಕೆ ನಾವು ಹೇಗೆ ಬದಲಾಗಿಸ್ಕೋಬೋದು, ಮೇಕ್ ಓವರ್ ಮಾಡ್ಕೋಬೋದು, ಈ ರೀತಿ ಪ್ಲ್ಯಾನ್ ಮಾಡಿ. ಮತ್ತು ಕೆಲವರಿಗೆ ಎಲ್ಲನೂ ಇರುತ್ತೆ, ಬಟ್ ಅದು ಐಡಿಯಾಸ್ ಇರೋದಿಲ್ಲ. ಇದನ್ನು ಮಾಡಿದ್ರೆ ಹೇಗೆ, ಈಗ ಎಲ್ಲರ ಕೈಲಿ ಮೊಬೈಲ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಕೂತಲ್ಲೇ ನೋಡ್ಬೋದು ಹೌ ಟು ಮೇಕ್ ಯುವರ್ ಸೆಲ್ಫ್ ಗುಡ್ ಲುಕಿಂಗ್, ಹೌ ಟು ಲರ್ನ್ ದಿಸ್. ಹೊಸ ವಿಚಾರ ಕಲಿಯೋರ್ಗಂತೂ ತುಂಬ ಒಳ್ಳೆಯ ಅವಕಾಶ. ಸೊ ಪ್ಲ್ಯಾನ್ ಮಾಡಿ 2022ನ ಆಸಮ್ ಮಾಡಿ. ಸೊ ನನ್ನ ಹತ್ರನೂ ಕೆಲವು ಪ್ಲ್ಯಾನ್ಸ್ ಇದೆ 2022ಗೆ ಇದು ಮಾಡಬೇಕು, ಇದಾಗಬೇಕು ಅಂತ. ಸೊ ಬರೋ ವಿಡಿಯೋಗಳಲ್ಲಿ ನನ್ನ ಪ್ಲ್ಯಾನ್ ಬಗ್ಗೆ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಆ ಒಂದು ಪ್ಲ್ಯಾನ್ಸ್ ನಿಮಗೂ ಕೂಡ ಉಪಯೋಗ ಆಗಿರ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಿಮ್ಮ 2022ಅಲ್ಲಿ ಒಂದು ಮೇಜರ್ ಪ್ಲ್ಯಾನ್ ಇದ್ದೇ ಇರುತ್ತೆ. ಆ ಪ್ಲ್ಯಾನ್ ಏನು ಅನ್ನೋದು ಕಮೆಂಟ್ನಲ್ಲಿ ತಿಳಿಸಿ. ಮೇ ಬಿ ಅದು ಇನ್ನೊಬ್ರಿಗೆ ಕೂಡ ಯೂಸ್ಫುಲ್ ಆಗ್ಬೋದು. ಓಕೆ ಇರೋದು ಕೂಡ ಒಳ್ಳೆ ಪ್ಲ್ಯಾನ್ ಅಂತ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ಸೊ ಎಲ್ಲರಿಗೂ 2022 ಒಳ್ಳೇದು ಮಾಡಲಿ, ಖುಷಿ ಕೊಡಲಿ, ಏನೇ ಬಂದರೂ ಮುನ್ನುಗ್ತಿರೋ ಧೈರ್ಯ ತರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ 2022. See you in the next video. Till then, take care. Bye bye. It's me, Jyothi, Puneeth, Poovaiah signing off.